ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಚಿಲ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. BBMP ಬೆಂಗಳೂರಲ್ಲಿ ಎಲ್ಲ ಯಾರ್ಯಾರು ಸೈಟ್ಸ್ ಇದೆ ಅಥವಾ ಜಮೀನ್ ಇದೆ ಅಥವಾ ಮನೆಗಳಿದೆ ಅದ್ರದ್ದೆಲ್ಲ ಟ್ಯಾಕ್ಸ್ ನ ಪೇ ಮಾಡುವಂತ ಸಮಯ ಬಂದಿದೆ. ಓಕೆ, ಅದಕ್ಕೋಸ್ಕರ BBMP ಒಂದು ಸ್ಪೆಷಲ್ ಆಫರ್ ಬಿಟ್ಟಿದೆ. ಸ್ಪೆಷಲ್ ಆಫರ್ ಏನಪ್ಪಾ ಅಂತಂದ್ರೆ, ಇದೇ ತಿಂಗಳು ಏಪ್ರಿಲ್ 30th 2025 ಒಳಗಡೆ ನೀವೇನಾದ್ರೂ BBMP ಪ್ರಾಪರ್ಟಿ ಟ್ಯಾಕ್ಸ್ ಏನಿದೆಯಲ್ಲ, ಮೀನ್ಸ್ ನಿಮ್ದು ಸೈಟ್ ಇಂದ ಆಗಿರ್ಬೋದು, ಜಮೀನಿಂದ ಆಗಿರ್ಬೋದು, ಅಥವಾ ನಿಮ್ದು ಮನೆದು ಪ್ರಾಪರ್ಟಿ ಟ್ಯಾಕ್ಸ್ ನ ನೀವು ಏನಾದ್ರು ಪೇ ಮಾಡಿದ್ರೆ 5% ನಿಮ್ದು ಏನ್ ಇದ್ರ ಮೇಲೆ 5% ರಿಬೇಟ್ ಕೊಡ್ತಾ ಇದೆ. ಅಂದ್ರೆ ನೀವೀಗ ಫಾರ್ ಎಕ್ಸಾಂಪಲ್ ಒಂದು 30,000 ನಿಮ್ದು ಟ್ಯಾಕ್ಸ್ ಇದೆ ಅಂದ್ರೆ, ಟ್ಯಾಕ್ಸ್ ಮೀನ್ಸ್ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ತಾ ಇದೀರ ಅಂದ್ರೆ ಅದರಲ್ಲಿ ನಿಮಗೆ 5% ಡಿಸ್ಕೌಂಟ್ ಅಂತ BBMP ಇಂದ ಅನೌನ್ಸ್ ಮಾಡಿದ್ದಾರೆ. ಇದು ಗೌರ್ಮೆಂಟ್ ಇಂದ ಇರುವಂತ ಒಂದು ಅವಕಾಶ. ಯಾರಿಗೆಲ್ಲ ನಿಮಗೆ ಪೇ ಮಾಡ್ಬೇಕು ಅಂತಿದ್ದೀರೋ ಅದನ್ನ. ಮತ್ತೆ ಇನ್ನೊಂದು, ನೀವೆಲ್ಲೂ BBMP ಆಫೀಸ್ಗಳಿಗೆ ಅಲಿಯೋದಾಗ್ಲಿ ಅಥವಾ ಇದನ್ನ ಮಾಡೋದಾಗ್ಲಿ, ಮೀನ್ಸ್ ಎಲ್ಲ ಹೋಗಿ ಬೆಂಗಳೂರಿನಲ್ಲಿ ಕ್ಯೂ ನಿಲ್ಲೋದಾಗ್ಲಿ ಆ ತರ ಎಲ್ಲ ಏನಿಲ್ಲ. ಇವಾಗ ನೀವೇ ಮನೇಲೆ ಕೂತ್ಕೊಂಡು ಆನ್ಲೈನ್ ಅಲ್ಲೇ ಪ್ರಾಪರ್ಟಿನ ಟ್ಯಾಕ್ಸ್ ನ ಪೇ ಮಾಡ್ಕೊಂಡು ಅಲ್ಲೇ ಚಲನ್ನ ತಗೋಬಹುದು. ಯಾವ ತರ ಅಂತಂತ ಇವತ್ತು ನಾನು ನಿಮಗೆ ಡೀಟೇಲ್ ಆಗಿ ತೋರಿಸ್ಕೊಡ್ತೀನಿ, ಸ್ಟೆಪ್ ಬೈ ಸ್ಟೆಪ್. ಬೇಕಾದ್ರೆ ಯಾರಿಗೆಲ್ಲ ನೆಸಿಟಿ ಇದೆ ಅವರೆಲ್ಲ ನೋಟ್ ಮಾಡ್ಕೋಬಹುದು. ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದೀರಾ, ದಯವಿಟ್ಟು ಇದೊಂದು ರಿಕ್ವೆಸ್ಟ್ ಅಂದ್ಕೊಳ್ಳಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮ್ಮ ಫ್ಯಾಮಿಲಿ ಕೊಲೀಗ್ ಅವ್ರಿಗೂ ಕೂಡ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಕ್ ಹೇಳಿ. ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಸ್ ನಾನು ನಿಮಗೆ ಕೊಡ್ತಾ ಇರ್ತೀನಿ. ಬನ್ನಿ ಯಾವ ತರ ಅಂತಂದ್ಬಿಟ್ಟು ಪ್ರಾಪರ್ಟಿ ಟ್ಯಾಕ್ಸ್ ಪೇ ಮಾಡೋದನ್ನ ತೋರಿಸ್ಕೊಡ್ತೀನಿ. ಓಕೆ ಸ್ನೇಹಿತರೆ, ಇದೇ ತರ ನೀವು ಗೂಗಲ್ ಅಲ್ಲಿ ಹೋಗಿ BBMP ಪ್ರಾಪರ್ಟಿ ಟ್ಯಾಕ್ಸ್ ಅಂತ ಹೊಡೆದ್ರೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ವೆರಿ ಸಿಂಪಲ್. ಇಲ್ಲಿ ನೋಡಿ, ಗೌರ್ಮೆಂಟೇ ನಿಮಗೆ ಅನೌನ್ಸ್ ಮಾಡಿರೋ ಪ್ರಕಾರ BBMP ಟ್ಯಾಕ್ಸ್ ಯಾವ ತರ ಪೇ ಮಾಡೋದು ಅನ್ನೋಲ್ಲ ಇಲ್ಲಿ ತೋರಿಸ್ಕೊಡ್ತೀನಿ. ಓಕೆ, ಅಲ್ಲಿ ನಿಮಗೆ ಜಸ್ಟ್ ಪ್ರಾಪರ್ಟಿ ಟ್ಯಾಕ್ಸ್ ಅನ್ನೋದನ್ನ ನೀವು ಪೇಮೆಂಟ್ ಇದಕ್ಕೆ ಹೋದ್ರೆ ಅಲ್ಲಿ ನಿಮಗೆ ಸಿಗುತ್ತೆ ಈ ತರ ಒಂದು SOS ಪ್ರಾಪರ್ಟಿ ಟ್ಯಾಕ್ಸ್ ಪೇಮೆಂಟ್ ಅಂತ ಬರುತ್ತೆ. SAS ಪ್ರಾಪರ್ಟಿ ಟ್ಯಾಕ್ಸ್ ಏನಪ್ಪಾ ಅಂತಂದ್ರೆ, ನಿಮ್ದು ಏನ್ ಅಪ್ಲಿಕೇಶನ್ಸ್ ಇದೆಯಲ್ಲ, ಮೀನ್ಸ್ ನಿಮ್ದು ಪ್ರಾಪರ್ಟಿ ಟ್ಯಾಕ್ಸ್ ಇದರಲ್ಲಿ ಹಳೇದನ್ನ ತೆಗೆದ್ರೆ ಹಳೇದ್ರಲ್ಲಿ ನಿಮಗೆ ಪ್ರಾಪರ್ಟಿ ಟ್ಯಾಕ್ಸ್ ಇದರಲ್ಲಿ ಅಪ್ಲಿಕೇಶನ್ ನಂಬರ್ ಅಂತ ಒಂದು ಅಪ್ಲಿಕೇಶನ್ ನಂಬರ್ ಕೊಟ್ಟಿರ್ತಾರೆ. ಸೊ ನೀವು ಅದೇ ಸೇಮ್ ನಂಬರ್ನ ಪ್ರಾಪರ್ಟಿ ಟ್ಯಾಕ್ಸ್ ನಂಬರ್ನ ಇಲ್ಲಿ ಇದು ಮಾಡ್ಬೇಕು, ಎಂಟರ್ ಮಾಡ್ಬೇಕು. ಮತ್ತೆ ಇಲ್ಲಿ ಏನ್ ಹೇಳ್ತಾರೆ, ನಿಮ್ದು ಓನರ್ ನೇಮ್ ಫಾರ್ ಎಕ್ಸಾಂಪಲ್ ಮಧು ಅಂತಿತ್ತು ಅಂದ್ರೆ MAD ಅದು ಬಂದು ನಿಮ್ಮ ಇದ್ರದ್ದು ಪಾಸ್ವರ್ಡ್ ಆಗಿರುತ್ತೆ. ಅದನ್ನ ನೀವು ಎಂಟರ್ ಮಾಡ್ಬೇಕಾಗುತ್ತೆ. ಜಸ್ಟ್ ವೆರಿ ಸಿಂಪಲ್ ಸ್ಟೆಪ್ಸ್ ಇದೆ. ನೀವೇನು ಇದು ಕಾಂಪ್ಲಿಕೇಟ್ ಅನ್ನೋ ತರ ಅನ್ಸೋದೇ ಇಲ್ಲ ನಿಮಗೆ. ಓಕೆ, ಅದನ್ನ ಮಾಡಿದಾಗ ಈ ತರ ನಿಮ್ದು ಕನ್ಫರ್ಮೇಶನ್ ಒಂದು ಇದು ಬರುತ್ತೆ, OTP ಬರುತ್ತೆ. ಆ OTP ನ ನಿಮಗೆ ಇಲ್ಲಿ ಎಂಟರ್ ಮಾಡ್ಬೇಕಾಗುತ್ತೆ. ಜಸ್ಟ್ ನೀವು OTP ಎಂಟರ್ ಮಾಡಿದ ತಕ್ಷಣನೇ ನಿಮ್ದು ರಿಜಿಸ್ಟರ್ ಮೊಬೈಲ್ ನಂಬರ್ಗೆ OTP ಹೋಗಿರುತ್ತೆ. ಅವಾಗ ನಿಮಗೆ ಇಲ್ಲಿ ಶೋ ಆಗುತ್ತೆ ಏನಪ್ಪಾ ಅಂದ್ರೆ ನಿಮ್ದು ಅಡ್ರೆಸ್ ಮತ್ತೆ ಓನರ್ ನೇಮ್ ಶೋ ಆಗುತ್ತೆ. ಓಕೆ, ಆ ಓನರ್ ನೇಮು ಮತ್ತೆ ಇದು ಆದ್ಮೇಲೆ ನೀವು ಅದನ್ನ ಕನ್ಫರ್ಮೇಶನ್ ತಗೊಂಡು ನೆಕ್ಸ್ಟ್ ಕನ್ಫರ್ಮ್ ಅಂತ ಇದೆಯಲ್ಲ, ಆ ಕನ್ಫರ್ಮ್ ನ ಹೊಡೆದ್ರೆ ಈ ತರ ಒಂದು ಅಪ್ಲಿಕೇಶನ್ ಇದು ಬರುತ್ತೆ. ಇಲ್ಲಿ ನೀವು ಚೆಕ್ ಮಾಡ್ಕೋಬಹುದು ನಿಮ್ದೇನೋ ಅಪ್ಲಿಕೇಶನ್ ನಂಬರ್ ನಿಮ್ದೇನಾ, ಮತ್ತೆ ಓನರ್ ನೇಮ್ ಇದು ಮೊಬೈಲ್ ನಂಬರು ಯಾವ ವರ್ಷ ಅಂತ ನೀವು ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಇವಾಗ ನೀವು 25-26 ನೀವು ಪೇ ಮಾಡ್ತಾ ಇರೋದಿನ ಪ್ರಾಪರ್ಟಿ ಟ್ಯಾಕ್ಸ್ ನ ಇಲ್ಲಿ ಇದು ಮಾಡ್ಬೇಕಾಗುತ್ತೆ. ಮತ್ತೆ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಒಂದು ಡಿಕ್ಲರೇಷನ್ ಇರುತ್ತೆ. ಆ ಡಿಕ್ಲರೇಷನ್ ಇದನ್ನ ಇದನ್ನ ಕ್ಲಿಕ್ ಮಾಡ್ಬಿಟ್ಟು ಇದನ್ನ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ಕ್ಯಾಪ್ಚಾ ಕೊಟ್ಟಿದ್ದಾನೆ. ಈ ನೆಕ್ಸ್ಟ್ ಈ ಕ್ಯಾಪ್ಚಾನ ಹಾಕ್ಬಿಟ್ಟು ಪ್ರೊಸೀಡ್ ಅಂತ ಕೊಟ್ರೆ ನೆಕ್ಸ್ಟ್ ಈ ತರ ಒಂದು OTP ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. OTP ಹೋದ್ನ ಇಮಿಡಿಯೇಟ್ ನೀವು ಒಂದು 5 ಮಿನಿಟ್ಸ್ ಅದಕ್ಕೆ ಟೈಮ್ ಇರುತ್ತೆ. 5 ಮಿನಿಟ್ಸ್ ಒಳಗಡೆ ನೀವು OTP ನ ಎಂಟರ್ ಮಾಡಿದ್ರೆ ಈ ತರ ಒಂದು ಸರ್ಫೇಸ್ ಓಪನ್ ಆಗುತ್ತೆ, ಒಂದು ಪೇಜ್. ಅದರಲ್ಲಿ ನೀವು ಇಲ್ಲಿ ನೋಡ್ಬೋದು ನಿಮ್ದು ಎಲ್ಲ ಪ್ರಾಪರ್ಟಿ ಡೀಟೇಲ್ಸ್, ನಿಮ್ದೇನ್ ನಿಮ್ ಚಲನ್ ಹಳೆ ಚಲನ್ ಇರುತ್ತಲ್ಲ ಆ ಚಲನ್ ಅಲ್ಲಿ ಬೇಕಾದ್ರೆ ನೀವು 1 to 1 ನೀವು ಟ್ಯಾಲಿ ಮಾಡ್ಕೋಬಹುದು. ನೀವು ಒಂದನ್ನು ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಳಿ, 1 to 1 ಚೆಕ್ ಮಾಡಿ ನೆಕ್ಸ್ಟ್ ಅದೇ ತರ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಈ ತರ ಒಂದು ಪೇಜ್ ಬರುತ್ತೆ. ಆ ಪೇಜ್ ಅಲ್ಲಿ ಬಂದು ಪ್ರೊಸೀಡ್ ಟು ನೆಕ್ಸ್ಟ್ ಸ್ಟೆಪ್ ಅಂತ ಇದೆಯಲ್ಲ, ಅಲ್ಲಿ ನೀವು ಇದು ಪ್ರಾಪರ್ಟಿ ಇದನ್ನೆಲ್ಲ ನೀವು ಚೆಕ್ ಮಾಡ್ಕೊಂಡ್ಮೇಲೆ ಡೀಟೇಲ್ಸ್ ಎಲ್ಲ ಚೆಕ್ ಮಾಡಿದ್ಮೇಲೆ ವೆರಿ ಸಿಂಪಲ್ ಸ್ಟೆಪ್ಸ್ ಇದೆ. ಒಂದು 4 to 5 ಸ್ಟೆಪ್ಸ್ ಬರ್ಬೋದು ಅಷ್ಟೇ, ತುಂಬಾ ಜಾಸ್ತಿನೂ ಏನಿಲ್ಲ ನಿಮಗೆ ಕಾಂಪ್ಲಿಕೇಟ್ ಆಗುತ್ತೆ ಅನ್ನಕ್ಕೆ. ಓಕೆ, ಆಮೇಲೆ ಒಂದು ಈ ತರ ನೋಡಿ Form 5 ಅಂತ ಒಂದು ಓಪನ್ ಆಗುತ್ತೆ. Form 5 ಅಲ್ಲಿ ಅವರು ಯಾವ್ದಕ್ಕೆಲ್ಲ ನಿಮ್ಗೆ ಟ್ಯಾಕ್ಸ್ ಹಾಕಿದ್ದಾರೆ ಮತ್ತೆ ಎಷ್ಟೆಷ್ಟು ಟ್ಯಾಕ್ಸ್ ಹಾಕಿದ್ದಾರೆ ಅಂತ ನೀವು ಇಲ್ಲಿ ಚೆಕ್ ಮಾಡ್ಕೋಬಹುದು. ಈ ಸರಿ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಏನು ನೀವು ಒಂದು ನಿಮ್ದು
ವೇಸ್ಟ್ ಡಿಸ್ಪೋಸಲ್ ಇತ್ತಲ್ಲ, ವೇಸ್ಟ್ ಡಿಸ್ಪೋಸಲ್ಗೂ ಕೂಡ ಇವಾಗ ಚಾರ್ಜ್ ಮಾಡಿದ್ದಾರೆ ಹೊಸದಾಗಿ. ಅದನ್ನ ಈ ವರ್ಷದಿಂದ 24-25 ಅಲ್ಲಿ ಅದನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಮತ್ತೆ ನೀವು ಇನ್ನೊಂದು ಇಂಪಾರ್ಟೆಂಟ್ ನೀವು ಅಲ್ಲಿ ಅಬ್ಸರ್ವ್ ಮಾಡ್ಬೇಕು, ಫಸ್ಟ್ ಪೇಜ್ ಅಲ್ಲಿ ನೀವು ಚೆಕ್ ಮಾಡ್ಬೋದು. ಅದರಲ್ಲಿ ನೀವು ಅದು ಫುಲ್ ಪೇಮೆಂಟ್ ಮಾಡಿದ್ರೆ ಮಾತ್ರ, ಅಂದ್ರೆ ನೀವು ಹಾಫ್ ಒಂದ್ಸರಿ ಮಾಡ್ತೀರಾ, ಸೆಕೆಂಡ್ ಹಾಫ್ ಇನ್ನೊಂದ್ ಸರಿ ಪೇ ಮಾಡ್ತೀರಾ ಅನ್ನೋ ತರ ಆದ್ರೆ ನಿಮಗೆ ರಿಬೇಟ್ ಸಿಗಲ್ಲ. 5% ಏನ್ ರಿಬೇಟ್ ಹೇಳಿದ್ನಲ್ಲ ಗೌರ್ಮೆಂಟ್ ಇಂದ ಇರೋದು, ಆ ರಿಬೇಟ್ ಬೇಕು ಅಂತಂದ್ರೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದೀರಲ್ಲ, ಇಲ್ಲಿ ಫುಲ್ ಅಂತಿದೆಯಲ್ಲ, ಆ ಫುಲ್ ನ ಸೆಲೆಕ್ಟ್ ಮಾಡಿ ನೀವು ಆನ್ಲೈನ್ ಪೇಮೆಂಟ್ ಬೇಕಂದ್ರೆ ಆನ್ಲೈನ್ ಪೇಮೆಂಟ್, ಅಥವಾ ನೀವು ಬ್ಯಾಂಕ್ ಅಲ್ಲಿ ಹೋಗಿ ಕಟ್ತೀರಾ ಅಂದ್ರೆ ಬ್ಯಾಂಕ್ ಚಲನ್ ಇದನ್ನ ಪ್ರಿಂಟ್ ತಗೋಬಹುದು. ಅಥವಾ ನೀವು ನಾನು ಆನ್ಲೈನ್ ಇವಾಗ ಜಸ್ಟ್ ಆನ್ಲೈನ್ ಅಲ್ಲೇ ಮಾಡೋದ್ರಿಂದ ಆನ್ಲೈನ್ ಪೇಮೆಂಟ್ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ಆನ್ಲೈನ್ ಪೇಮೆಂಟ್ ಅಂತಿದೆಯಲ್ಲ ಅದಕ್ಕೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ತಾ ಇದ್ರಲ್ಲ ಈ ತರ ಒಂದು ಮೆಸೇಜ್ ಬರುತ್ತೆ. ಆರ್ ಯು ಶೂರ್ ಟು ದು ಅಬೋವ್ ಎಂಟ್ರೀಸ್ ಆರ್ ಕರೆಕ್ಟ್, ಅಂದ್ರೆ ನೀವು ಮಾಡಿರೋ ಎಲ್ಲಾ ಎಂಟ್ರೀಸ್ ಕೂಡ ಕರೆಕ್ಟ್ ಇದೆಯಾ ಅಂತ ಕೊಡಿ, ಇಲ್ಲಾಂದ್ರೆ ಕ್ಯಾನ್ಸಲ್ ಮಾಡಬಹುದು. ಓಕೆ, ಈ ತರ ಒಂದು ಸರ್ಫೇಸ್ ಬರುತ್ತೆ. ಅಲ್ಲಿ ನೀವು ಓಕೆನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಅದೇ ಫಸ್ಟಿಗೆ ಏನಿತ್ತು ಅದೇ ತರ ಪೇಜ್, ನಿಮ್ದು ಅಪ್ಲಿಕೇಶನ್ ನಂಬರ್ ಆಗಿರ್ಬೋದು, ಓನರ್ ನೇಮು, ಮೊಬೈಲ್ ನಂಬರು, ಟ್ರಾನ್ಸಾಕ್ಷನ್ ID, ಅಸೆಸ್ಮೆಂಟ್ ಇಯರ್ ಎಲ್ಲ ಶೋ ಆಗುತ್ತೆ. ಓಕೆ, ಇದರಲ್ಲಿ ಒಂದು 3 ಟೈಪ್ ನಿಮಗೆ ಪೇಮೆಂಟ್ ಒಂದು ಮೋಡ್ ನ ತೋರಿಸ್ತಾರೆ. ಒಂದು HDFC ಇಂದ ಆಗೋದು, ಒಂದು ಪೇಬಲ್ಸ್ ಇಂದ ಆಗ್ತಾ ಇರೋದು, ಮತ್ತೆ ಯೂನಿಯನ್ ಬ್ಯಾಂಕ್ ಇರುತ್ತೆ. ಓಕೆ, ಎಲ್ಲದರಲ್ಲೂ ಸೇಮ್ ಇರುತ್ತೆ. ಕ್ರೆಡಿಟ್ ಕಾರ್ಡ್ ಥ್ರೂ ಮಾಡಿದ್ರೆ ನಿಮಗೆ ಸಮ್ ಚಾರ್ಜಸ್ ಮಾಡ್ತಾರೆ, ಅಥವಾ ನೀವು UPI ಅಥವಾ ಆನ್ಲೈನ್ ಮಾಡ್ತೀರಾ ಅಂತಂದ್ರೆ ತುಂಬಾ ಈಸಿ, ಬೇಗನೆ ನಿಮ್ದು ಪೇಮೆಂಟ್ ಪ್ರೊಸೆಸ್ ಮುಗಿದೋಗುತ್ತೆ. ಇಲ್ಲಿ ನಾನು HDFC ನ ಸೆಲೆಕ್ಟ್ ಮಾಡಿದೀನಿ. ಓಕೆ, ಈ HDFC ಸೆಲೆಕ್ಟ್ ಮಾಡಿದ್ರೆ ನೆಕ್ಸ್ಟ್ ಈ ತರ ಒಂದು ಸರ್ಫೇಸ್ ಓಪನ್ ಆಗುತ್ತೆ. ನೋಡಿ, ಇದು HDFC ಅವ್ರದ್ದು ಒಂದು ಪೇಮೆಂಟ್ಸ್ ಇದಾಗಿರುತ್ತೆ, ಏನ್ ಹೇಳ್ತಾರೆ, ಒಂದು ಫೇಸ್ ಇದಾಗಿರುತ್ತೆ. ಓಕೆ, ಇಲ್ಲಿ ಬಂದು ಕ್ರೆಡಿಟ್ ಕಾರ್ಡ್ ನಿಮ್ದು ಡೀಟೇಲ್ಸ್ ಎಲ್ಲ ಇಲ್ಲಿ ಎಂಟ್ರಿ ಮಾಡಬಹುದು. ಎಂಟ್ರಿ ಮಾಡಿ, ಅಥವಾ ಡೆಬಿಟ್ ಕಾರ್ಡ್ ಮಾಡ್ತೀರಾ ಅಂದ್ರೆ ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಅಥವಾ UPI ಮಾಡಿದ್ರೆ ನಿಮಗೆ ಒಂದು ಸ್ಕ್ಯಾನರ್ ಓಪನ್ ಆಗುತ್ತೆ. ಓಕೆ, ಒಂದು ಸ್ಕ್ಯಾನರ್ ಟೈಪ್, ಅದನ್ನ ನೀವು ಸ್ಕ್ಯಾನ್ ಮಾಡಿ ನಿಮ್ಮ ಒಂದು ಫೋನ್ ಇಂದ ಅದನ್ನ ಸ್ಕ್ಯಾನ್ ಮಾಡಿ ಕೂಡ ಪೇಮೆಂಟ್ ಮಾಡ್ಬೋದು. ಅಥವಾ ನೀವು ಕ್ರೆಡಿಟ್ ಕಾರ್ಡ್ ಥ್ರೂ ಮಾಡ್ತೀನಿ, ನನಗೆ ಒಂದು ಸ್ವಲ್ಪ ದಿನ ಟೈಮ್ ಸಿಗುತ್ತೆ ಅನ್ನೋದಿದ್ರೆ ಇಲ್ಲಿ ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ನೆಲ್ಲ ಹಾಕಿ ಎಂಟರ್ ಮಾಡಿ ಮೇಕ್ ಎ ಪೇಮೆಂಟ್ ಅಂತ ಕೊಟ್ರೆ ಆ ಪೇಮೆಂಟ್ ಎಲ್ಲ ಸಕ್ಸಸ್ ಆದ್ಮೇಲೆ OTP ಎಲ್ಲ ಕೇಳುತ್ತೆ. OTP ಎಲ್ಲ ಹಾಕಿ ನಿಮ್ದು ಡೀಟೇಲ್ಸ್ ಎಲ್ಲ ಇದಾದ್ರೆ ನಿಮಗೆ ಈ ತರ ಒಂದು ಪೇಮೆಂಟ್ ರೆಸಿಪ್ಟ್ ಬರುತ್ತೆ. ಅದನ್ನ ನೀವು ಡೌನ್ಲೋಡ್ ಮಾಡ್ಬೋದು. ಡೌನ್ಲೋಡ್ ಮಾಡಿದ್ಮೇಲೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ವೆರಿ ಸಿಂಪಲ್. ನನಗೆ ಗೊತ್ತಿರೋಂಗೆ ಒಂದು 10-15 ಮಿನಿಟ್ಸ್ ಅಲ್ಲಿ ನಿಮ್ ಪ್ರಾಪರ್ಟಿ ಟ್ಯಾಕ್ಸ್ ನ ಪೇ ಮಾಡ್ಬಿಡ್ಬೋದು. ಏನು ವಿತೌಟ್ ಏನು ಕಾಂಟ್ರವರ್ಸಿಸ್, ಇದು ಗ್ರೀವ್ನೆಸ್ ಏನು ಇಲ್ಲದೆ ಇರೋ ತರ. ಇದರಲ್ಲಿ ಪ್ರತಿಯೊಂದು ಇದೆ ನೋಡಿ. ಏನು ನಿಮ್ದು ಅಪ್ಲಿಕೇಶನ್ ನಂಬರು, ನೀವು ಹಳೇದಕ್ಕೆ ಬೇಕಾದ್ರೆ ನೀವು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಏನು ಇದಿರಲ್ಲ, ಎಲ್ಲ ಆಲ್ರೆಡಿ ನಿಮಗೆ BBMP ಅವರೇ ನಿಮ್ ಡೀಟೇಲ್ಸ್ ಇದು ಪ್ರತಿಯೊಂದನ್ನು ನಿಮ್ದು ಅಪ್ಲಿಕೇಶನ್ ನಂಬರ್ ಹಾಕಿದ ತಕ್ಷಣ ಫುಲ್ ನೀವು ಲಾಸ್ಟ್ ಇಯರ್ ಏನ್ ಪೇ ಮಾಡಿದಿರೋ ಆಟೋಮೆಟಿಕ್ ಫುಲ್ ಡೀಟೇಲ್ಸ್ ಅದೇ ಬಂದ್ಬಿಡುತ್ತೆ. ಓಕೆ, ಇದೆ. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ, ಇಷ್ಟೇ ವೆರಿ ಸಿಂಪಲ್. ಒಂದು 5 to 6 ಸ್ಟೆಪ್ಸ್ ಇದೆ. ಓಕೆ, ಯಾರಿಗೆಲ್ಲ ಇದ್ದು ಅವಶ್ಯಕತೆ ಇದೆ ಇದನ್ನ ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ. ಮೀನ್ಸ್ 30ನೇ ತಾರೀಕು ಇದಕ್ಕೆ ಲಾಸ್ಟ್ ಡೇಟ್ ಇರುತ್ತೆ. ಏನ್ ರಿಬೇಟ್ ಬೇಕು ನಿಮಗೆ 5% ರಿಬೇಟ್ ಬೇಕು ಅಂತಂದ್ರೆ ಅದು ಮತ್ತೆ ಫುಲ್ ಟ್ಯಾಕ್ಸ್ ನ ಪೇ ಮಾಡ್ಬೇಕಾಗುತ್ತೆ. ನೀವು ಹಾಫ್ ಇಯರ್ಲಿ ಒಂದು ಮತ್ತೆ ಸೆಕೆಂಡ್ ಹಾಫ್ ಇಯರ್ಲಿ ಒಂದು ಪೇ ಮಾಡ್ತೀನಿ ಅಂದ್ರೆ ನಿಮಗೆ ರಿಬೇಟ್ ಇದು ಸಿಗಲ್ಲ, ಎನ್ಕ್ಯಾಶ್ಮೆಂಟ್ ಸಿಗಲ್ಲ. ಸೊ ಅದರಿಂದ ಯಾರಿಗೆಲ್ಲ ಅವಶ್ಯಕತೆ ಇದೆ ಇದನ್ನ ಉಪಯೋಗಿಸ್ಕೊಳ್ಳಿ. ಮನೆಯಲ್ಲೇ ಕುತ್ಕೊಂಡು 5 ಮಿನಿಟ್ಸ್ ಅಲ್ಲಿ ನಿಮ್ ಪ್ರಾಪರ್ಟಿ ಟ್ಯಾಕ್ಸ್ ನ ನೀವು ಪೇ ಮಾಡಿ. ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಸ್ ನಾನು ಶೇರ್ ಮಾಡ್ತಾ ಇರ್ತೀನಿ. ಯಾರಿಗೆಲ್ಲ ಈ ಇನ್ಫಾರ್ಮೇಶನ್ ಉಪಯೋಗ ಆಗಿದೆ ಅಂತಂದ್ರೆ ನಿಮ್ ಫ್ರೆಂಡ್ಸ್ ಯಾರಿಗಾದ್ರೂ ನೀಡ್ಸ್ ಇದ್ರೆ ಅವರಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಮತ್ತೆ ತುಂಬಾ ಜನಕ್ಕೆ ಶೇರ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಇದೇ ತರ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಚಿಲ್ ಬ್ರೋ ಯೂಟ್ಯೂಬ್ ಚಾನಲ್. ಬೈ ಬಾಯ್.